ನಾವು ಮಾಡುವ ಕೆಲಸದಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಇರಬೇಕು ಎನ್ನುವುದಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಉತ್ತಮ ನಿದರ್ಶನ. ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಕನ್ನಂಬಾಡಿಯಲ್ಲಿ ಕೃಷ್ಣರಾಜಸಾಗರದ ಅಣೆಕಟ್ಟಿನ ಕಾರ್ಯ ಪ್ರಾರಂಭವಾಗಿತ್ತು. ಅದರ ಎಲ್ಲ ನಿರ್ದೇಶನ ವಿಶ್ವೇಶ್ವರಯ್ಯನವರು ನೋಡ್ಕೊತಾ ಇದ್ದರು. ಕೋಲಾರದ ಚಿನ್ನದ ಗಣಿಯನ್ನು ಇಂಗ್ಲೆಂಡಿನ ಜಾನ್ ಟೇಲರ್ ಕಂಪನಿ ನಡೆಸ್ತಾ ಇತ್ತು. ಗಣಿಯ ಕೆಲಸಕ್ಕೆ ವಿದ್ಯುತ್ ಶಕ್ತಿಯ ಸರಬರಾಜಿಗಾಗಿ ಕಂಪನಿ ಮೈಸೂರು ಸರ್ಕಾರವನ್ನು ಕೇಳಿಕೊಂಡಿತ್ತು. ಆಗ ಮೈಸೂರು ಸರ್ಕಾರಕ್ಕೂ ಜಾನ್ ಟೇಲರ್ ಕಂಪನಿಯ ನಡುವೆ ಒಪ್ಪಂದವಾಗಿ ಜನವರಿ 1ರಿಂದ ಗೊತ್ತಾದ ಪ್ರಮಾಣದಲ್ಲಿ ವಿದ್ಯುತ್ ಶಕ್ತಿಯನ್ನು ನೀಡಬೇಕೆಂಬ ತೀರ್ಮಾನವಾಗಿತ್ತು. ಇದಕ್ಕಾಗಿ ಕೃಷ್ಣರಾಜಸಾಗರದ ಕೆಲಸಗಳು ಬಹುಬೇಗ ನಡೆದು ಹೆಚ್ಚಿನ ನೀರನ್ನು ಶಿವನ ಸಮುದ್ರಕ್ಕೆ ಕಳುಹಿಸಿದಾಗ ವಿದ್ಯುತ್ ಶಕ್ತಿ ಉತ್ಪಾದನೆ ಸಾಧ್ಯ. ಆದ್ದರಿಂದ ವಿಶ್ವೇಶ್ವರಯ್ಯನವರು ತಾವೇ ಸ್ವತಃ ನಿಂತು ಕಾರ್ಯವನ್ನು ನಡೆಸ್ತಾ ಇದ್ದರು. ಆದರೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ವಿಪರೀತ ಮಳೆಯಾಗಿ ಪ್ರವಾಹ ಹೆಚ್ಚಾಯಿತು. ಅದರಲ್ಲೂ ಕೊಡಗಿನ ಕಡೆಯಿಂದ ಪ್ರವಾಹ ನುಗ್ಗಿ ಇದರೊಂದಿಗೆ ಸೇರಿಕೊಂಡು ಕಾವೇರಿ ನದಿ 2 ದಂಡೆಗಳನ್ನು ಒಡೆದು ಹರಿಯಲಾರಂಭಿಸಿತು. ಅದೇ ಸಮಯಕ್ಕೆ ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆ ನಡೀತಾ ಇರೋದ್ರಿಂದ ದಿವಾನರಾದ ವಿಶ್ವೇಶ್ವರಯ್ಯನವರು ಅಲ್ಲಿಯೂ ಇರಬೇಕು. ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚುತ್ತಿರುವ ವರದಿ ಕನ್ನಂಬಾಡಿಯಿಂದ ಮೈಸೂರಿಗೆ ಬರ್ತಾಯಿತ್ತು. ಕೆಲಸಗಾರರು ಭಯದಿಂದ ಕೆಲಸ ನಿಲ್ಲಿಸಿಬಿಟ್ರು. ಇದರಿಂದ ಜನವರಿ 1ರಿಂದ ಕಂಪನಿಗೆ ವಿದ್ಯುತ್ ಒದಗಿಸೋದು ಅಸಾಧ್ಯವಾಗಿತ್ತು. ಮಹಾರಾಜರೇ ಸ್ವತಃ ದಿವಾನರಿಗೆ ಹೇಳಿದರು, ಈ ತೊಂದರೆ ದೈವಿಕವಾದದ್ದು, ಆದ್ದರಿಂದ ನೀವು ತೊಂದರೆ ತೆಗೆದುಕೊಳ್ಬೇಡಿ, ಕೆಲಸಗಾರರಿಗೂ ಪ್ರಯಾಸ ಕೊಡಬೇಡಿ, ವಿದ್ಯುತ್ ಸರಬರಾಜಿನ ದಿನವನ್ನು ಮುಂದಕ್ಕೆ ಹಾಕಿ. ವಾಸ್ತವವನ್ನು ಅರಿತ ಜಾನ್ ಟೇಲರ್ ಕಂಪನಿಯ ಮಾಲೀಕರೂ ಸಹ ಪ್ರಕೃತಿ ವಿಕೋಪದಿಂದ ಆದ ಸ್ಥಿತಿ ನಮಗೆ ತಿಳಿದಿದೆ, ಆದ್ದರಿಂದ ನೀವು ವಿದ್ಯುತ್ ಸರಬರಾಜಿನ ದಿನವನ್ನು ಮುಂದೂಡುವುದಕ್ಕೆ ನಮ್ಮ ಅಭ್ಯಂತರವೇನೂ ಇಲ್ಲ ಅಂತ ಸಮಾಧಾನ ಹೇಳಿದರು. ಆದರೆ ವಿಶ್ವೇಶ್ವರಯ್ಯನವರು ಒಪ್ಪಲಿಲ್ಲ. ಕನ್ನಂಬಾಡಿಯಲ್ಲಿದ್ದ ಅಧಿಕಾರಿಗಳನ್ನು ಕರೆದು ಎಷ್ಟು ಸಾಧ್ಯವಿದೆಯೋ ಅಷ್ಟು ಜನ ಕೂಲಿಗಾರರನ್ನು ಸೇರಿಸಲು ಹೇಳಿದರು. 15-20 ಸಾವಿರ ಗೋಣಿ ಚೀಲಗಳಲ್ಲಿ ಮರಳು ತುಂಬಿ ಅವುಗಳನ್ನು ನದಿಯ ದಡಕ್ಕೆ ಹಾಕಿ ಭದ್ರಪಡಿಸತಕ್ಕದ್ದು. 1,000 ದೀಪಗಳನ್ನು ಹಚ್ಚಿ ರಾತ್ರಿ ಪಾಳಿ ಕೂಡ ಕೆಲಸ ನಡೆಯತಕ್ಕದ್ದು ಎಂದು ಅಪ್ಪಣೆ ಮಾಡಿದರು. ದಿವಾನರು ರಾತ್ರಿ ಕನ್ನಂಬಾಡಿಯಲ್ಲಿಯೇ ಉಳಿದು ಉಸ್ತುವಾರಿ ಮಾಡಿದರು. ಜನವರಿ 1ರಂದು ಮಾಡಿಕೊಂಡ ಒಪ್ಪಂದದ ಒಂದೂ ಕರಾರನ್ನು ಮೀರದಂತೆ ಜಾನ್ ಟೇಲರ್ ಕಂಪನಿಗೆ ಗೊತ್ತಾದ ಪ್ರಮಾಣದ ವಿದ್ಯುತ್ತನ್ನು ನೀಡಲಾಯಿತು. ಮಹಾರಾಜರಿಗೆ ತಾವು ಕೊಟ್ಟ ಮಾತು ಉಳಿತಲ್ಲ ಎಂದು ಸಂತೋಷವಾಯಿತು. ಇಂಗ್ಲೆಂಡಿನ ಕಂಪನಿಗೆ ಇದು ಪವಾಡವೆಂದು ತೋರಿತು. ಇಂತಹ ಪವಾಡವನ್ನು ಮಾಡಬಲ್ಲದ್ದು ಛಲ, ಕೊಟ್ಟ ಮಾತನ್ನು ಮೀರದಿರಲು ಮಾಡಿದ ಮನೋನಿರ್ಧಾರ. ಪವಾಡ ಹೊರಗೆ ಕಾಣುತ್ತದೆ, ಆದರೆ ಅದು ಪ್ರಾರಂಭವಾಗುವುದು ವ್ಯಕ್ತಿಯ ಮನಸ್ಸಿನ ದೃಢತೆಯಲ್ಲಿ. ನಮಸ್ಕಾರ.